ದರ್ಶನ್ ಸರ್ ಬಗ್ಗೆ ಮಾತಾಡ್ತೀವಿ ಅನ್ನೋದಾದ್ರೆ ಈ ಕಥೆನ ಮುಂಚೆನೆ ಕೇಳಿದ್ರಾ, ನೀವೇನಾದ್ರು ಮಾತಾಡಿದ್ರಾ ಹಯಗ್ರೀವದ ಬಗ್ಗೆ? ಇಲ್ಲ, ಹೇಳಿದ ಅಣ್ಣಂಗಳೇನು ಕಾಪ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ, ಮಾಡು ಮನೆ ಒಳ್ಳೇದು, ನಿಮ್ಮ ಪ್ರತಿಯೊಂದು ಸಿನಿಮಾದಲ್ಲೂ ಇದು ಮಾಡ್ತಿದ್ಯಾ, ಡಿಫ್ರೆಂಟ್ ಮಾಡೋದು ಮಾಡು, ಒಳ್ಳೇದಾಗ್ಲಿ ಮಾಡು ಅಂತಾನೆ ಇದು ಮಾಡಿದ್ರು. ಓಕೆ. ಅಂಡ್ ಬರ್ತ್ಡೇಗೆ ಬಿಟ್ಟಂತಹ ಒಂದು ಟೀಸರ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಆಕ್ಷನ್ ಟೀಸರ್ ಅಂತ ಹೇಳಿನೇ ದರ್ಶನ್ ಸರ್ಗೋಸ್ಕರ ಅಂತಾನೆ ಬಿಟ್ಟಿರುವಂತದ್ದು. ಸೊ ಮುಂಚೆನೆ ಪ್ಲಾನಿಂಗ್ ಇತ್ತ ಸರ್ಗೋಸ್ಕರ ಅಂತಾನೆ ಒಂದು ಗಿಫ್ಟ್ ಆಗಿ ಕೊಡ್ಬೇಕು ಅಂತ? ಹೇಗೆ? ಹೌದು, ಅವತ್ತು ಹುಟ್ಟದಬ್ಬ ಆಗಿರೋ ಯೂಶಲಿ ನಾವು ಈ ಹೊರಗಡೆ ಇದ್ದಾಗ ಏನೋ ಒಂದು ಇದು ಮಾಡ್ತಿದ್ವಿ, ಬಟ್ ಈ ಸಲ ಅನಿವಾರ್ಯ ಕಾರಣದಿಂದ ಆಗಿಲ್ಲ. ಹೌದು. ಅದಕ್ಕೆ ಏನಾದ್ರು ಪ್ಲಾನ್ ಮಾಡೋಣ ಅಂದ್ಬಿಟ್ಟು, ಸೊ ಅದೊಂದು ಚಿಕ್ಕದಾಗಿ ಹೆಂಗಿದ್ರು ಒಂದು ರಿವೀಲಿಂಗ್ ಮಾಡಿರಲಿಲ್ಲ ಎಲ್ಲೂ ಬಾಡಿ. ಸೊ ನಮ್ಮ ಡೈರೆಕ್ಟರ್ ಎಲ್ಲ ಕೂತಿದ್ದು ಮಾಡೋಣ ಸರ್, ಸರಿ ಫೈನ್ ಮಾಡೋಣ ಬಿಡಿ ಅಂದ್ಬಿಟ್ಟು ಅಲ್ಲಿ ಮಾಡಿ. ಸೊ ಟೀಸರ್ ಅಲ್ಲಿ ಗಿಲ್ಲಿ ಅವ್ರನ್ನ ನೋಡ್ಬೋದು ನಾವು. ಸೊ ಗಿಲ್ಲಿ ಅವ್ರು ನಿಮ್ಗೆ ಒಂದ್ ಸ್ವಲ್ಪ ಎಲಿವೇಶನ್ ಕೊಡ್ತಾರೆ, ಯಾರನ್ನ ಕಿಡ್ ಅಂತಂತೆ ಹೇಳ್ತಾ ಇದೀಯ ನೀನು ಅನ್ನೋ ತರ. ಸೊ ಅವರ ಕ್ರೇಜ್ನು ಕೂಡ ಇವಾಗ ಒಂದು ಒಳ್ಳೆ ಪೀಕ್ ಅಲ್ಲಿ ಇದೆ, ಬಿಕಾಸ್ ಬಿಗ್ ಬಾಸ್ ವಿನ್ನರ್ ಆಗಿದ್ದಾರೆ. ಅಂಡ್ ಈ ಮೂವಿನಲ್ಲಿ ನಿಮ್ಮ ಮತ್ತೆ ಅವರ ಕಾಂಬಿನೇಷನ್ ಯಾವ ರೀತಿಯಾಗಿ ಬಂದಿರುತ್ತೆ? ತುಂಬಾ ಚೆನ್ನಾಗಿ ಬಂದಿದೆ. ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಏನ್ ಪಾತ್ರ ಏನು ಅನ್ನೋದು. ತುಂಬಾ ಅದೇ ಹೇಳೋದು, ನಾನು ಡ್ಯುವೆಲ್ ಶೇಡಲ್ಲಿ ಇರ್ತೀನಿ ಈ ಸಿನಿಮಾದಲ್ಲಿ. ಓಕೆ. ಇನ್ನೊಂದು ಶೇಡಲ್ಲಿ ಅವ್ರಿದ್ದಾಗ ಜೊತೆಲಿ ಇರ್ತಾರೆ ಅವರು. ಓಕೆ. ಅವ್ರು ಏನಿರ್ತಾರೆ ಅಂತ ನಿಮ್ಗೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ. ಅಂಡ್ ಅಂದ್ರೆ ಮೂವಿ ಪ್ರಮೋಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಬಿಗ್ ಬಾಸ್ ಅಲ್ಲಿ ಇರ್ಬೇಕಾದ್ರೆ ಸೊ ಗಿಲ್ಲಿ ಅವರು ಹೋಗಿದ್ದಾಗ ನೀವೇನಾದ್ರು ಬಿಗ್ ಬಾಸ್ ಫಾಲೋ ಮಾಡ್ತಾ ಇದ್ರ ಅಥವಾ? ನಾನು ನೋಡಿಲ್ಲ ಸರ್, ನೋಡೋದಿಲ್ಲ. ಓಕೆ. ನಾನು ಅದೆಲ್ಲ ಅವತ್ತಿಂದ ಜಾಸ್ತಿ ಇದು ಅಬ್ಸರ್ವ್ ಮಾಡಲ್ಲ. ಓಕೆ. ಅಂಡ್ ದರ್ಶನ್ ಸರ್ ಅವರ ಫ್ಯಾನ್ಸ್ ಒಳ್ಳೆ ಸಪೋರ್ಟ್ ಅನ್ನ ಕೊಡ್ತಾ ಇದ್ದಾರೆ ಸರ್. ನೀವು ಎಲ್ಲೇ ಹೋದ್ರು ಕೂಡ ತುಂಬಾನೇ ಲಾಯಲ್ ಆಗಿ ಅಣ್ಣನ ಹೆಸರು ಹೇಳ್ತಾನೆ ಇರ್ತೀರಾ. ಅಂಡ್ ಆ ಒಂದು ಸಪೋರ್ಟ್ ಕೂಡ ಅಷ್ಟೇ ನಿಷ್ಕಲ್ಮಶವಾಗಿ ಸಿಗ್ತಾ ಇದೆ ನಿಮ್ಗೆ ಅಂತಾನೆ ಹೇಳ್ಬೋದು. ಸೊ ಅದೊಂದು ಜವಾಬ್ದಾರಿ ನಿಮಗೆ. ಖಂಡಿತ ಸರ್. ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಅದನ್ನ? ತುಂಬಾ ದೊಡ್ಡ ಜವಾಬ್ದಾರಿನೇ ಸರ್. ಪ್ರತಿಯೊಂದು ಹೆಜ್ಜೆಲ್ಲೂ ಇಡ್ಬೇಕಾದ್ರೆ ನೋಡಿ ಮಾಡೇ, ಏನೇ ಡಿಸಿಷನ್ ತಗೋಬೇಕು ನೋಡಿ ಮಾಡೇ ಮಾಡ್ಬೇಕಾಗುತ್ತೆ. ಸೊ ಅದೊಂದು ಯಾವಾಗ ಇದ್ದೇ ಇರುತ್ತೆ, ಏನೇ ಮಾಡ್ಬೇಕಾದ್ರೂ ಇದೆಯಪ್ಪ ಇದೊಂದು ಇದೇ ಜವಾಬ್ದಾರಿ ನೋಡಿ ಮಾಡ್ಬೇಕು ಅವ್ರು. ನೀವೊಂಥರ ರೆಪ್ರೆಸೆಂಟೇಟಿವ್ ಆಗ್ಬಿಟ್ಟಿದ್ದೀರಾ ಇವಾಗ. ಅಂದ್ರೆ ಕೆಲವೊಂದು ವಿಚಾರಗಳು ಏನೇ ಬೇಕು ಅಂತ ಹೇಳಿದ್ರು ಅಥವಾ ಕೆಲವೊಂದು ಅಪ್ಡೇಟ್ಸ್ಗಳು ಬೇಕು ಅಂತ ಹೇಳಿದ್ರೆ ನಾವು ನಿಮ್ಮನ್ನೇ ಕೇಳಬೇಕು ಅನ್ನೋ ಥರನೇ ಆಗುತ್ತೆ. ಸೊ ಏನಾದ್ರು ಒಂದು ಒಳ್ಳೆ ಸುದ್ದಿ ಬರ್ಬೋದಾ? ಆಗ್ಲಿ ಸರ್, ಭಗವಂತನ ಇಚ್ಛೆ, ಆದಷ್ಟು ಬೇಗ ಆದ್ರೆ ಒಳ್ಳೇದಲ್ಲ. ನಮಗೂ ಕಾಯ್ತಾ ಇದೀವಿ ಅದಕ್ಕೆ ಅಂತ. ಓಕೆ.